ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಸೈದಾಪುರ ಸಮೀಪ ಹಿರೇನೂರು ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ 6 ತಿಂಗಳ ಹಿಂದೆ ಧಾರಾಕಾರ ಸುರಿದ ಮಳೆಗೆ ಪ್ರವಾಹ ಬಂದು ಕಂದಳ್ಳಿ ಹಿರೇನೂರ 2 ಭಾಗದಲ್ಲಿ ರಸ್ತೆ ಕೊಚ್ಚಿ ಹೋಗಿ ಬೃಹದಾಕಾರದ ಗುಂಡಿಗಳು ಬಿದ್ದು ಸಂಚಾರ ಸಂಪೂರ್ಣ ಬಂದಾಗಿ ಹೋಗಿದ್ದು, ಇಲ್ಲಿಯ ತನಕ ಸರಿಪಡಿಸಲು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟು 2 ಬದಿಯಲ್ಲಿ ಸಂಪೂರ್ಣ ಪರಿಶೀಲಿಸಿದ ನಂತರ ರೈತರ ಜೊತೆ ಸೇರಿ ವಿನೂತನವಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಿದ್ದಿರುವ ತಗ್ಗು ಗುಂಡಿಗಳ ಮಧ್ಯೆ ಕುಂಟಲಿಸಿ ಆಟ ಆಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಹಾಳಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ತಲುಪಲು ಆಗದೆ ಕುಂಟಲಿಪಿ ಆಟವಾಡುವ ಮುಖಾಂತರ ವಿನೂತನ ಪ್ರತಿಭಟನೆಯನ್ನ ಪ್ರದರ್ಶಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ತನಕ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದ್ದು ದುರಾದೃಷ್ಟಕರ ಸಂಗತಿ. ಜನತೆಗೆ ಸುಗಮ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಗುಂಡಿಗಳು ದೊಡ್ಡದಾಗಿ ಬದಲಾಗಿದೆ. ಇದರಿಂದ ವಾಹನ ಸವಾರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾದರೂ ಅನಾಹುತ ಸಂಭವಿಸಿದಲ್ಲಿ ಜಿಲ್ಲಾಡಳಿತ ನೇರ ಹೊಣೆಯಾಗುತ್ತೆ ಎಂದಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನಿದ್ರೆಯಿಂದ ಎಬ್ಬಿಸಿ ಕೆಲಸಕ್ಕೆ ಹಚ್ಚಬೇಕು ಅಂತ 1 ವಾರದಲ್ಲಿ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕು, ಇಲ್ಲವಾದ್ರೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ಇದು ಕಂದಳ್ಳಿ ಬ್ರಿಡ್ಜು ಮತ್ತು ಹಿರೇನೂರು ಬ್ರಿಡ್ಜು ಇದು ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು. ನಾವು ಉಮೇಶ್ ಮುದ್ನಾಳ್ ಅವರಿಗೆ ಕರೆಸಿದ್ವಿ. ಕರೆಸಿ ಬ್ರಿಡ್ಜಿನ ಮ್ಯಾಗ ನಾವು ಕಂಪ್ಲೀಟ್ ಆಟ ಆಡಿಗೆಸಿ ಇದು ಹೋರಾಟ ಚಾಲು ಮಾಡಿವಿ. ಇದು ಸುಮಾರು 6 ತಿಂಗಳಾಯ್ತದು. ಇದು ಎಲ್ಲ ಬ್ರಿಡ್ಜು ಎಲ್ಲ ಕಿತ್ಕೊಂಡು ಹೋದ್ರ ಈ ಕಡೆ ಹಿರೇನೂರು ಕಡೆಗೆ ಗುರುಮಿಕಲ್ ಮತಕ್ಷೇತ್ರ ಬರ್ದ, ಆ ಕಡೆ ಕಂದಳ್ಳಿ ಬ್ರಿಡ್ಜು ಯಾದಗಿರಿ ಮತಕ್ಷೇತ್ರ ಬರ್ದ. 2 MLA ದವ್ರು ಕೂಡಿದ್ರೆ ಇನ್ನು ಇವರಿಗೆ ಒಂದು ಕೆಲಸ ಮಾಡಿಲ್ಲ. ಈ ಕಡೆ ಗಾಡಿ ಸದ್ಯಕ್ಕೆ ಏರ್ಲಾಕ್ ಬರ್ತಲ್ಲ ಅಂಥದ್ದು. ಇದು ಹಿರೇನೂರು ಮಲ್ಲಿಂಗಪ್ಪ ಸ್ವಂತ ಖರ್ಚಿನಿಂದ ಸ್ವಲ್ಪ ಏರ್ಲಾಕ್ ಮಾಡ್ಯಾರ. ಆ ಕಡೆ ಕಂದಳ್ಳಿ ಬ್ರಿಡ್ಜಿನ ಕಡೆಗೆ ಇದು ರಾಜಪ್ಪ ಗೌಡ ಪೊಲೀಸ್ ಪಾಟೀಲ್ ಅವರು ಆ ಕಡೆ ಸ್ವಲ್ಪ ಅವ್ರ ಸ್ವಂತ ದುಡ್ಡಿಲಿಂದ ಅವರು ಆ ಕಡೆ ಇದು ಮಾಡಿ ಸ್ವಲ್ಪ ಏರ್ಲಕ್ಕೆ ಅನುಕೂಲ ಮಾಡಿ ಕೊಟ್ಟದಕ್ಕೆ ಸ್ವಲ್ಪ ಗಾಡಿ ಟಾಟಾ ಎಸಿ ಒಂದು ಆಟೋಗಳು ಬೈಕ್ಗಳು ಹೋಗಲಕ್ಕ ಸ್ವಲ್ಪ ಇದು ಮಾಡ್ಯಾರ. ಇದು ನಮ್ಮ ಬೆಳೆದಂಥ ಮಾಲು ನಮ್ಗೆ ರಾಯಚೂರು ಮಾರ್ಕೆಟ್ಗೆ ಹೋಗಲಕ್ಕ ಅನುಕೂಲ ಇಲ್ಲ. ನಾವು ಹತ್ತಿ ಆಗಲಿ ಭತ್ತ ಆಗಲಿ ಬೆಳೆದಂಥ ಮಾಲು ನಾವು ರಾಯಚೂರಿಗೆ ಒಯ್ಬೇಕು. ಮಾರಾಟ ಮಾಡೋಕೆ ನಮ್ಗೆ ಅನುಕೂಲ ಇಲ್ಲ, ಭಾಳ ತೊಂದರೆ ಆಗ್ಯದ. ಇದು ಮೊನ್ನೆ ಮಳೆಗಾಲದ ಮಾಲು ನಾವು ಗೂಗಲ್ ಬ್ರಿಡ್ಜಿನಿಂದ ಹೋಗಕ್ಕೆ ನಮ್ಮ ಡಬಲ್ಲು ಕಿರಾಯಿ ಹತ್ತಕೈತದ. ಇದು ಆದಷ್ಟು ಬೇಗ ನಮ್ಗೆ ಇದೊಂದು ರಸ್ತೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಳ್ಳಿ ಮತ್ತು ಹಿರೇನೂರಿಗೆ ಸಂಪರ್ಕ ಇರತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಹಾಳಾಗಿದೆ. ಯಾವುದೇ ಇಂದ ಧಾರಾಕಾರ ಮಳೆ ಸುರಿದಾಗ ಏನೋ ಪ್ರವಾಹಕ್ಕೆ ಕೊಚ್ಚಿಗೆಂದು ಹೋಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಇರ್ತಕ್ಕಂಥ ಈ ಗ್ರಾಮದಾಗ ಇರ್ತಕ್ಕಂಥ ಎಲ್ಲರೂ ವೈದ್ಯಕೀಯ ಆಗಲಿ, ಆಸ್ಪತ್ರೆ ಆಗಲಿ, ವಾಣಿಜ್ಯ ಬೆಳೆಗಳನ್ನು ಮಾರಾಟ ಮಾಡ್ಲಿಕ್ಕೆ ರಾಯಚೂರು ಹತ್ತಿರ ಇರೋದ್ರಿಂದ ಭಾಳಷ್ಟು ಜನ ಇದೇ ರಸ್ತೆಯಲ್ಲೇ ಹೋಗ್ತಾರೆ. ಎಲ್ಲ ಕಟ್ಟಾಗಿ ಇವತ್ತು ಬಾಣಿತನಕ್ಕೆ ಹೋಗೋದು ಕೂಡ ಸಮಸ್ಯೆ ಆಗ್ಯದ. ತಕ್ಷಣ ಅಂದ್ರೆ 1 ವಾರದೊಳಗೆ ಇದು ಮರ್ಮಾಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಮಾನ್ಯ ಶಾಸಕರು ಸುಮಾರು KKRDBಲಿಂದ 1.5 ಕೋಟಿ ಹಣ ಮಂಜೂರಾದರೂ ಕೂಡ ಜಿಲ್ಲಾ ಪಂಚಾಯಿತಿ ಮತ್ತು PWD ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ನರಕಯಾತನ ಅನುಭವಿಸ್ಲಾಗತ್ತಾರ. ತಕ್ಷಣ ಜಿಲ್ಲಾ ಪಂಚಾಯತಿ ಮತ್ತು PWD ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಿಕೇಸಿ ನಮ್ಮ ಜಿಲ್ಲೆ ಮರದುಳಿಸ್ಬೇಕು, ಶಾಸಕರ ಮರದುಳಿಸ್ಬೇಕು. ಅದೆಲ್ಲ ಬಿಟ್ಟುಕೇಸಿ ನೀವು ಕಚೇರಿಲಿ ಕುಂತು ಒಬ್ರಿಗೊಬ್ರ ಮ್ಯಾಗ ಹಾಕೇಸಿ ಒಂಥರ ಏನು ನಾಯಕ ಆಟ ಆಡ್ತಕ್ಕಂಥದ್ದು ನಡೆಯೋದಿಲ್ಲ. ಇನ್ನು ಮ್ಯಾಗ ತಕ್ಷಣ ಮಾಡಲಿಲ್ಲ ಅಂದರೆ ಈ ರಸ್ತೆ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ನೀವು ಇಲ್ಲಿಂದ ಯಾದಗಿರಿ ಬಿಟ್ಟು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.